ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭೆ ಚುನಾವಣೆಗೆ ಜಸ್ಟ್ 10 ದಿನಗಳು ಬಾಕಿ ಇದೆ. ಹೀಗಾಗಿ ಅಭ್ಯರ್ಥಿಗಳು ಸಂಸತ್ ಪ್ರವೇಶವನ್ನ ಬಯಸಿ ಬಹಳಷ್ಟು ಪ್ರಚಾರದಲ್ಲಿ ತೊಡಗುತ್ತಾ ಇರೋದು ಕಂಡು ಬರ್ತಾ ಇದೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿ 4ನೇ ಬಾರಿಗೆ ಮತ್ತೆ ಜಯಬೇರಿ ಬಾರಿಸುವುದಕ್ಕೆ ಪಿಸಿ ಮೋಹನ್ ಪಣ ತೊಟ್ಟಿದ್ದಾರೆ. ಇಂದು ಸಿವಿ ರಾಮನ್ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆಯನ್ನು ನಡೆಸಿದರು. ಕೃಷ್ಣಯ್ಯನಪಾಳ್ಯ, ಕಸ್ತೂರಿ ನಗರ ಸೇರಿದಂತೆ ಆ ಭಾಗದ ರಸ್ತೆಗಳಲ್ಲಿ ರೋಡ್ ಶೋ ಮಾಡುವ ಮೂಲಕ ಮತ ಪ್ರಚಾರವನ್ನು ಮಾಡಿದರು. ಬೆಳಿಗ್ಗೆ ನಾನು ಗಾಂಧಿನಗರದ ಚಿಕ್ಕಲಾಲ್ಬಾಗ್ ಪಾರ್ಕಲ್ಲಿ 6:30ಗೆ ವಾಕರ್ಸ್ನ ಭೇಟಿ ಮಾಡಿ, ಆಮೇಲೆ ಶಿವಾಜಿನಗರದ ಕುಮಾರ ಪಾರ್ಕ್ ಭಾಗದಲ್ಲಿ ಬರುವಂತಹ ವಸಂತ ನಗರ ಭಾಗಕ್ಕೆ ಬರುವಂತಹ ಅಲ್ಲಿ ಕೂಡ ಪಾರ್ಕಲ್ಲಿ ವಾಕ್ ಮಾಡೋರನ್ನ ಮಾತಾಡಿಕೊಂಡು ಇವಾಗ ಇಲ್ಲಿ ಸಿ ವಿ ರಾಮನ್ ನಗರದಲ್ಲಿ ಬಂದಿದ್ದೀನಿ. ಇಲ್ಲಿ ನಮ್ಮ ರಘು ಅವರ ಒಂದು ಕಳೆದ 4 ಬಾರಿ ಕಂಟಿನ್ಯೂಯಸ್ ಆಗಿ ಗೆದ್ದಿದ್ದಾರೆ. ಇದರ ಹಿಂದೆ ಕೂಡ ಒಂದು ಬಾರಿ ಅವರು ಕೂಡ 5 ಬಾರಿ ಗೆದ್ದಿರುವಂಥವ್ರು. ಭಾಳ ಸರಳ ವ್ಯಕ್ತಿ, ಜನರಿಗೆ ಸಿಕ್ಕುವಂಥ ವ್ಯಕ್ತಿ. ಅವರು ಒಳ್ಳೆಯ ಕಾರ್ಯಗಳಲ್ಲಿ ಇವತ್ತು ಅವ್ರನ್ನ ಜನ ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ. ನನಗೆ ಒಂದು ಕೇಂದ್ರ ಸರ್ಕಾರದ ಸಾಧನೆ ಜೊತೆಗೆ ನಮ್ಮ ರಘು ಅವರು ಮಾಡಿರುವಂತಹ ಕೆಲಸಗಳು ಎರಡೂ ಕೂಡ ನನಗೆ ಶ್ರೀರಕ್ಷೆ ಆಗಿದೆ. ಕಳೆದ 10 ವರ್ಷಗಳಿಂದ ಏನೊಂದು ಕೇಂದ್ರ ಸರ್ಕಾರದಿಂದ ಮೆಟ್ರೋಗಾಗಲಿ, ಸಬರ್ಬನ್ಗಾಗಲಿ, ಮತ್ತು ನಮ್ಮ ಇದು ಸ್ಮಾರ್ಟ್ ಸಿಟಿಗಾಗಲಿ, PM ಆವಾಸ್ ಯೋಜನೆ, ಈ ಥರದ್ದು ನಾನಾ ಕಾರ್ಯಕ್ರಮಗಳು ಜನರ ಒಳಗೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ಅದರ ಜೊತೆಗೆ ರಘು ಅವರು ಕಳೆದ 25 ವರ್ಷಗಳಿಂದ ಅವ್ರು ಮಾಡಿರುವಂಥ ಕೆಲಸಗಳನ್ನು ಕೂಡ ನಾವು ಜನಗಳ ಮುಂದೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ಜನರು ಭಾಳ ಸಂತೋಷ ಇದ್ದಾರೆ. ಇವಾಗ ಪಕ್ಕದಲ್ಲೇ ನೋಡಿ, ಡಿಫೆನ್ಸ್ ಲ್ಯಾಂಡಿಂದ ಒಂದು ಬ್ರಿಡ್ಜು ನಿಂತೋಗಿತ್ತು, ಫ್ಲೈಓವರ್ ನಿಂತೋಗಿತ್ತು. ಇವತ್ತು ರೈಲ್ವೆ ಕಾರ್ಯ ಇವಾಗ ರೈಲ್ವೆ ಬ್ರಿಡ್ಜ್ ಕೂಡ ಆಗಿ ಇವತ್ತು ಡಿಫೆನ್ಸ್ ಲ್ಯಾಂಡ್ ಸಿಕ್ಕಿರಲಿಲ್ಲ. ನಾನು ರಘು ಅವರು ಕಳೆದ 15 ವರ್ಷಗಳಿಂದ ಪ್ರಯತ್ನ ಮಾಡಿದ್ವಿ. ಕಳೆದ ಒಂದು 3-4 ವರ್ಷಗಳ ಹಿಂದೆ ನಿರ್ಮಲಾ ಸೀತಾರಾಮ್ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಾಗ ಕೊಟ್ಟರು. ನಾನು ಮತ್ತೆ ಈ ಕೆಲಸ ಆಗಬೇಕಂದ್ರೆ ನಾನು ಮತ್ತು ರಘು ಅವರು ಬಹಳಷ್ಟು ನಾವು ಕೆಲಸ ಮಾಡಿದ್ದೀವಿ. ಈ ಥರದ್ದು ಡಿಫೆನ್ಸ್ ಲ್ಯಾಂಡ್ಗಳು, ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ನು UPA ಕಾಲದಲ್ಲಿ ಒಂದು ತರಹದ ಕೆಲಸ ನಿಂತೋಗಿತ್ತು. ಅದು ಕೂಡ ಇವತ್ತು 320 ಕೋಟಿಯಲ್ಲಿ ಬೈಯಪ್ಪನಹಳ್ಳಿ ಸ್ಟೇಷನನ್ನು ಮಾಡಿದ್ದೀವಿ. ಅದು ಯಾವುದೇ ಒಂದು ಏರ್ ಕಂಡೀಷನ್ ಯಾವುದೇ ಒಂದು ಏರ್ಪೋರ್ಟ್ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿರುವಂತಹ ಒಂದು ಸ್ಟೇಷನ್ನು. ಕಂಟ್ರೋನ್ಮೆಂಟ್ ರೈಲ್ವೆ ಸ್ಟೇಷನ್